ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹಿಂದೆ ಕೂಡ ತಮ್ಮ ಮುಖಾಂತರ ಮನವಿ ಮಾಡಿಕೊಂಡಿದ್ದೆ. ಯಾರ ಆಚರಣೆಗಳಿಗೂ ಕೂಡ ಯಾರು ಕೂಡ ಅಡ್ಡಿ ಬರಬಾರ್ದು, ಕಾನೂನಾತ್ಮಕವಾಗಿ ನಡ್ಕೋಬೇಕು. ನನ್ನ ಆಚರಣೆ ನಿಮ್ಗೆ ಆತಂಕ ಆಗಬಾರ್ದು, ನಿಮ್ಮ ಆಚರಣೆ ನನಗೆ ಆತಂಕ ಆಗಬಾರ್ದು ಅಷ್ಟೇ. ಯಾರು ಕೂಡ ಕಾನೂನನ್ನ ಕೈಗೆ ತಗೊಳ್ಳೋ ಹಕ್ಕಿಲ್ಲ. ಅದು ಮುಸ್ಲಿಂ ಅವರಿರ್ಬೋದು, ಹಿಂದೂದವ್ರು ಇರ್ಬೋದು, ಬೇರೆ ಧರ್ಮದವ್ರು ಇರ್ಬೋದು. ಒಂದು ಕಾನೂನು ಸಂಭ್ರಮ ಮಾಡಿ ಯಾರು ಬೇಡ ಅಂದಿದ್ದಾರೆ ಅಪ್ಪ? ಸಂವಿಧಾನದಲ್ಲಿ ನಿಮ್ಮ ಆಚರಣೆಗೂ ಅವಕಾಶ ಇದೆ, ನನ್ನ ಆಚರಣೆಗೂ ಅವಕಾಶ ಇದೆ, ಬೇರೆಯವರ ಆಚರಣೆಗಳಿರ್ಬೋದು, ಬೇರೆಯವರ ಸಂಭ್ರಮಗಳಿಗೂ ಅವಕಾಶ ಇದೆ. ದಯವಿಟ್ಟು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಎಲ್ಲರೂ ನಡಿಬೇಕು. ಈ ಯಾರು ಇದನ್ನ ಸಮಾಜದಲ್ಲಿ ಈ ವಿಷ ಬೀಜಗಳನ್ನು ಬಿತ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋಬೇಕಾಗ್ತದೆ. ಐ ಆಮ್ ಹಿಯರ್ ಟು ಎನ್ಶೋರ್ ದಟ್ ದೇರ್ ಇಸ್ ಲಾ ಅಂಡ್ ಆರ್ಡರ್ ಮೇಂಟೈನ್ಡ್ ಇನ್ ದ ಸ್ಟೇಟ್. ಬಿಜೆಪಿ ಅವ್ರು ಏನಾದ್ರು ಅನ್ಕೊಳ್ರಿ, ಬಿಜೆಪಿ ಅವ್ರ ಕೆಲಸನೇ ಅದು. ಈಗ ಅಶೋಕ್ ಅವರೇ ಹೇಳಿಲ್ವಾ ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ, ನಾವು ಮುಸ್ಲಿಂ ಅಂತ ಹೇಳಿಲ್ಲ, ನಾವು ಪ್ರಚೋದನೆ ನೀಡಿಲ್ಲ ಅಂದ್ರೆ ನಮ್ದು ರಾಜಕೀಯ ಭವಿಷ್ಯನೇ ಇಲ್ಲ ಅಂತ. ಇದು ನಾನೆಲ್ಲ ಹೇಳಿದ್ದು, ವಿರೋಧ ಪಕ್ಷದವ್ರು ನಾಯಕರು ಹೇಳಿರೋದು. ಮರ್ತೋಗ್ಬಿಟ್ಟಿದಾರ ಅವರು?